ಕೈಗೆ ಹೆಚ್ಚುವರಿ ವೋಟ್ ದೋಸ್ತಿಗೆ ಹೆಚ್ಚುವರಿ. ಕೈಗೆ ಹೆಚ್ಚುವರಿ ವೋಟ್ ದೋಸ್ತಿಗೆ ಹೆಚ್ಚುವರಿ. 135 ಶಾಸಕರ ಸಂಖ್ಯಾಬಲದ ಕಾಂಗ್ರೆಸ್ಗೆ 151 ಮತ. ವಿರೋಧ ಪಕ್ಷಗಳ 11 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. 62 ಶಾಸಕರ ಸಂಖ್ಯಾಬಲದ ಬಿಜೆಪಿಗೆ 56 ಮತ ಸಿಕ್ಕಿರುವಂತದ್ದು. 18 ಶಾಸಕರ ಸಂಖ್ಯಾಬಲದ ಜೆಡಿಎಸ್ಗೆ 14 ಮತಗಳು ಸಿಕ್ಕಿವೆ. ವಿಪಕ್ಷಗಳಾದ ಬಿಜೆಪಿ ಜೆಡಿಎಸ್ಗೆ ತೀವ್ರ ಮುಖಭಂಗ ಆಗಿರುವಂತದ್ದು. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತಗಳ ಲಾಭ ಪಡೆದುಕೊಂಡು ಗೆದ್ದ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್. ಕೈಗೆ ಹೆಚ್ಚುವರಿ ವೋಟ್ ದೋಸ್ತಿಗೆ ಹೆಚ್ಚುವರಿಯಾಗಿದೆ. 135 ಶಾಸಕರ ಸಂಖ್ಯಾಬಲದ ಕಾಂಗ್ರೆಸ್ಗೆ 151 ಮತ ಸಿಕ್ಕಿರುವಂತದ್ದು. ವಿರೋಧ ಪಕ್ಷಗಳಾದ 11 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. 62 ಶಾಸಕರ ಸಂಖ್ಯಾಬಲದಿಂದ ಈಗ ಬಿಜೆಪಿಗೆ 56 ಮತಗಳು ಸಿಕ್ಕಿರುವಂತದ್ದು. 18 ಶಾಸಕರ ಸಂಖ್ಯಾಬಲದ ಜೆಡಿಎಸ್ಗೆ 14 ಮತಗಳು ಈಗ ಸಿಕ್ಕಿರುವಂತದ್ದು. ವಿಪಕ್ಷಗಳಾದ ಬಿಜೆಪಿ ಹಾಗೆ ಜೆಡಿಎಸ್ಗೆ ತೀವ್ರ ಮುಖಭಂಗ ಕೂಡ ಆಗಿದೆ. ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತಗಳ ಲಾಭವನ್ನ ಪಡೆದುಕೊಂಡಂತಹ ಕಾಂಗ್ರೆಸ್ ಪಕ್ಷದ 5ನೇ ಅಭ್ಯರ್ಥಿ ಗೆಲುವನ್ನ ಸಾಧಿಸಿದ್ದಾರೆ. ಈಗ ಕಾಂಗ್ರೆಸ್ ಪರ ಅಡ್ಡ ಮತದಾನ ಮಾಡಿದ ಶಾಸಕರು ಯಾರು? ಜೆಡಿಎಸ್ ಅಭ್ಯರ್ಥಿಗೆ 18 ಮತಗಳು ಬದಲು ಬಿದ್ದಿದ್ದು 14 ಮತಗಳು. ಉಳಿದ 4 ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಆಗಿದೆ. ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗಿವೆ ಆ 4 ಮತಗಳು. ಪಕ್ಷ ದ್ರೋಹ ಬಗೆದವರು ಯಾರು ಎಂಬುದೇ ಈಗ ಸದ್ಯದ ಕುತೂಹಲದ ಪ್ರಶ್ನೆ. ಬಿಜೆಪಿಯಲ್ಲೂ ದ್ರೋಹ ಬಗೆದ 7 ಶಾಸಕರಿದ್ದಾರೆ. ಓರ್ವ ಅಭ್ಯರ್ಥಿ ಗೆಲುವಿಗೆ 27.63 ಮತಗಳು ಬೇಕಿದ್ವು. ಬಿಜೆಪಿ ಅಭ್ಯರ್ಥಿ ಲಿಂಗರಾಜು ಪಾಟೀಲ್ಗೆ ಬಿದ್ದಿದ್ದು ಕೇವಲ 27 ಮತ. 30 ಶಾಸಕರ ಪೈಕಿ 27 ಮಂದಿ ಮಾತ್ರ ಮತ ಹಾಕಿದ್ದಾರಂತೆ ಬಿಜೆಪಿ ಅಭ್ಯರ್ಥಿಗೆ. ಉಳಿದ 3 ಶಾಸಕರಿಂದ ಈ ಒಂದು ಅಡ್ಡ ಮತದಾನ ಕೂಡ ಆಗಿರುವಂತದ್ದು. ಎಲಿಮಿನೇಷನ್ ಸುತ್ತಿನಲ್ಲಿ ಗೆದ್ದಂತಹ ಲಿಂಗರಾಜು ಪಾಟೀಲ್ ಬಿಜೆಪಿಗೆ ದ್ರೋಹ ಮಾಡಿದ ಆ 7 ಶಾಸಕರು ಯಾರು? ಕಾಂಗ್ರೆಸ್ ಪರ ಅಡ್ಡ ಮತದಾನ ಮಾಡಿದ ಶಾಸಕರು ಯಾರು ಅನ್ನುವಂತಹ ಪ್ರಶ್ನೆ. ಜೆಡಿಎಸ್ ಅಭ್ಯರ್ಥಿಗೆ 18 ಮತ ಬದಲು ಬಿದ್ದಿದ್ದು ಕೇವಲ 14 ಮತಗಳು. ಉಳಿದ 4 ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಆಗಿದೆ. ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗಿರುವಂತಹ ಆ 4 ಮತಗಳು. ಪಕ್ಷ ದ್ರೋಹ ಬಗೆದವರು ಯಾರು ಎಂಬುದೇ ಈಗ ಸದ್ಯದ ಕುತೂಹಲ ಆಗಿರುವಂತದ್ದು ಪ್ರಶ್ನೆ. ಬಿಜೆಪಿಯಲ್ಲೂ ಕೂಡ ದ್ರೋಹ ಬಗೆದ 7 ಶಾಸಕರಿದ್ದಾರೆ. ಜೆಡಿಎಸ್ ಅಲ್ಲಿ ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಕೂಡ ಇದ್ದಾರೆ. ಓರ್ವ ಅಭ್ಯರ್ಥಿ ಗೆಲುವಿಗೆ 27.63 ಮತಗಳು ಬೇಕಾಗಿತ್ತು. ಬಿಜೆಪಿ ಅಭ್ಯರ್ಥಿ ಲಿಂಗರಾಜು ಪಾಟೀಲ್ಗೆ ಬಿದ್ದಿದ್ದು ಕೇವಲ 27 ಮತಗಳು ಮಾತ್ರ. 30 ಶಾಸಕರ ಪೈಕಿ 27 ಮಂದಿ ಮಾತ್ರ ಮತ ಹಾಕಿದ್ದಾರಂತೆ. ಉಳಿದ 3 ಶಾಸಕರಿಂದ ಅಡ್ಡ ಮತದಾನ ಆಗಿದೆ. ಎಲಿಮಿನೇಷನ್ ಸುತ್ತಿನಲ್ಲಿ ಗೆದ್ದಂತಹ ಲಿಂಗರಾಜು ಪಾಟೀಲ್ ಬಿಜೆಪಿಗೆ ದ್ರೋಹ ಮಾಡಿದ ಆ 7 ಶಾಸಕರು ಯಾರು ಅನ್ನುವಂಥದ್ದೇ ಈಗ ಪ್ರಶ್ನೆಯಾಗಿರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ. ಇತ್ತ ಕಾಂಗ್ರೆಸ್ ಪರ ಅಡ್ಡ ಮತದಾನ ಮಾಡಿದ ಶಾಸಕರು ಯಾರು ಅನ್ನುವಂಥದ್ದು. ಜೆಡಿಎಸ್ ಅಭ್ಯರ್ಥಿಗೆ 18 ಮತ ಬದಲು ಬಿದ್ದಿದ್ದು ಕೇವಲ 14 ಮತಗಳು. ಉಳಿದ 4 ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಆಗಿದೆ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಹೋಗಿರುವಂತಹ ಆ 4 ಮತಗಳು. ಪಕ್ಷ ದ್ರೋಹ ಬಗೆದವರು ಯಾರು ಅನ್ನೋದೇ ಈಗ ಸದ್ಯದ ಕುತೂಹಲ ಆಗಿರುವಂಥದ್ದು. ಬಿಜೆಪಿಯಲ್ಲೂ ಕೂಡ ದ್ರೋಹ ಬಗೆದ 7 ಶಾಸಕರಿದ್ದಾರೆ. ಓರ್ವ ಅಭ್ಯರ್ಥಿ ಗೆಲುವಿಗೆ ಬೇಕಾಗಿದ್ದು 27.63 ಮತಗಳು. ಹಾಗಿದ್ರೆ ಯಾರು ಆ 7 ಶಾಸಕರು ಅನ್ನುವಂಥದ್ದೇ ಈಗ ಪ್ರಶ್ನೆಯಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ. ದೀಪಾ, ಎಷ್ಟೆಲ್ಲ ಸರ್ಕಸ್ ಮಾಡಿದ್ರು ಕೂಡ ಈಗ ಜೆಡಿಎಸ್ನಿಂದ ಹಾಗೆ ಬಿಜೆಪಿಯಿಂದ ಅಡ್ಡ ಮತದಾನ ಆಗಿದೆ. ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಅದೊಂದು ನಿರೀಕ್ಷೆ ಇತ್ತು ಎಲ್ರಿಗೂ. ಆದ್ರೆ
ಇಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದ ಅಡ್ಡ ಮತದಾನ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಏನಿಲ್ಲ. ಆದ್ರೆ ಅಂಡರ್ ಗ್ರೌಂಡ್ ರೀತಿಯಲ್ಲಿ ಡಿಕೆ ಸಹೋದರರು ಒಂದಿಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಅಂದ್ರೆ ತಮ್ಮ 5 ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಬೇಕು, ಸ್ಪೆಷಲಿ 5ನೇ ಅಭ್ಯರ್ಥಿಯನ್ನ ಅವರು ಗೆಲ್ಸ್ಕೊಂಡ್ ಬರ್ಬೇಕು ಅನ್ನುವಂತಹದ್ದು ಒಂದು ಹಂತಕ್ಕೆ ಜಿದ್ದಿಗೆ ಬಿದ್ದಂಗಿತ್ತು. ಹಾಗಾಗಿಯೇ ಬೇರೆ ಬೇರೆ ಪಕ್ಷದವ್ರನ್ನ ಅವರು ಸಂಪರ್ಕ ಮಾಡಿದ್ದು ಕೂಡ ನಿಜ. ಜೊತೆಗೆ ನೇರವಾಗಿ ಶಿವರಾಮ್ ಹೆಬ್ಬಾರ್, ಎಸ್ ಟಿ ಸೋಮಶೇಖರ್ ಅವರ ಮತ ಬರುತ್ತೆ ಅನ್ನುವಂತಹದ್ದು ಕೂಡ ನಿರೀಕ್ಷೆಯಲ್ಲಿ ಇದ್ರು. ಇದರ ಜೊತೆಗೆ ಅಡ್ಡ ಮತದಾನ ಮಾಡಿದವರು ಅಂದ್ರೆ ಕಾಂಗ್ರೆಸ್ ಮತ್ತೆ ಸ್ಪೆಷಲಿ ಬಿಜೆಪಿಯಿಂದ ಅಡ್ಡ ಮತದಾನ ಯಾರ್ದಾಯ್ತು ಅನ್ನುವಂತಹದ್ದು ಇಲ್ಲಿ ಇರುವಂತಹ ಪ್ರಶ್ನೆ. ಇದರ ಜೊತೆಗೆ ಈಗ ಏನು ಅಂದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಮತ ಹಾಕುವಷ್ಟರ ಮಟ್ಟಿಗೆ ಶಾಸಕರು ಬಿಜೆಪಿಯಲ್ಲಿ ಬೇಸರಗೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಸಹಜವಾಗಿ ಜೆಡಿಎಸ್ ನಲ್ಲಿ ಅಡ್ಡ ಮತದಾನ ಆಯ್ತು ಅಂದ್ರೆ ಅವರು ಹೇಗಿದ್ರು ಗೆಲ್ಲಲ್ಲ ಅನ್ನುವಂತಹದ್ದು ಒಂದು ವಿಚಾರ ಇತ್ತು, ಅಥವಾ ಬಿಜೆಪಿ ಅವರು ಅವರಿಗೆ ಸಪೋರ್ಟ್ ಮಾಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಅವರಿಗೆ ಮತ ಹಾಕಿದ್ರು ಅನ್ನುವಂತಹದ್ದು ಒಂದು ಕಡೆ ಇದ್ರೆ, ಬಿಜೆಪಿಯಲ್ಲೇ ಇಂತಹದೊಂದು ಅಸಮಾಧಾನ ಉಟ್ಕೊಳ್ಳೋದಿಕ್ ಕಾರಣ ಏನು ಅನ್ನುವಂಥದ್ದು ಕೂಡ ಈಗ ಕುತೂಹಲವನ್ನ ಮೂಡಿಸ್ತಿರುವಂತದ್ದು. ಆದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಒಂದೊಂದು ಪಕ್ಷದಿಂದ 4, 5, 6 ಮತಗಳು ಕಾಂಗ್ರೆಸ್ಗೆ ಹೋಗ್ತಾ ಇದಾವೆ ಅಂತಂದ್ರೆ ಎಲ್ಲವೂ ಸರಿ ಇಲ್ಲ, ಬಿಜೆಪಿಯಲ್ಲೂ ಸರಿ ಇಲ್ಲ, ಜೆಡಿಎಸ್ ನಲ್ಲೂ ಸರಿ ಇಲ್ಲ ಅನ್ನುವಂತಹದ್ದು ಮುಖ್ಯವಾಗುತ್ತೆ. ಇದನ್ನ ಬಿಜೆಪಿ ಹೆಂಗೆ ಆತ್ಮಾವಲೋಕನ ಮಾಡ್ಕೊಳ್ಳುತ್ತೆ, ಜೊತೆಗೆ ಅಡ್ಡ ಮತದಾನ ಮಾಡಿದವರಿಗೆ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಕುತೂಹಲಕಾರಿ ಸಂಗತಿ. ಗಂಗಾ, ಎಸ್, ಧನ್ಯವಾದ ದೀಪಾ ತಮ್ಮೆಲ್ಲ ಮಾಹಿತಿಗಾಗಿ.